ಬಿಸಿ ಬಿಸಿ ರಾಗಿ ರೊಟ್ಟಿ, ಅದು ಮಸಾಲೆ ರಾಗಿ ರೊಟ್ಟಿ. ಈ ಚಳಿಗೆ ಈ ಬೆಂಗಳೂರು ವಾತಾವರಣ ಹೇಗಿದೆ ಅಂದರೆ ಮಳೆನೂ ಬರ್ತಾ ಇದೆ, ಚಳಿನೂ ಇದೆ. ಸಂಜೆಗೆ ಅಥವಾ ಬೆಳಿಗ್ಗೆ ಮಾರ್ನಿಂಗ್ ಯಾವಾಗಾದರೂ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಹಾಯ್ ಹಲೋ, ವೆಲ್ಕಮ್ ಟು ವಿಜೂಸ್ ಕಿಚನ್. ನಾನು ವಿಜಯಲಕ್ಷ್ಮಿ. ನಮಸ್ಕಾರ. ಇಲ್ಲಿ ನಾನು 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು, ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಮರಳ್ತಾ ಇರೋ ನೀರು ನೋಡಿ, ಈ ಥರ ಕುದೀತಾ ಇರಬೇಕು ನೀರು. ಅದನ್ನು ಹಾಕಿ ಒಂದು 2 ನಿಮಿಷ ಬಿಟ್ಬಿಡಿ. ಆಮೇಲೆ ತಣ್ಣಗಾದ್ಮೇಲೆ ಈ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿ ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು, ಉಂಡೆ ಕಟ್ಟೋ ಥರ. ಇದನ್ನು ಹದವಾಗಿ ಒಂದು ಕವರ್ ಮೇಲೆ ತಟ್ಟಿ ಹದವಾಗಿ ಬೇಯಿಸ್ಕೊಳ್ಳಿ. ಬಿಸಿ ಬಿಸಿ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಅದು ನಿಮಗೆ ತೆಂಗಿನಕಾಯಿಯು ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಇದ್ರ ಜೊತೆ ಚಟ್ನಿ ಅಥವಾ ಏನರಲ್ಲಾದರೂ ತಿನ್ಬೋದು ನೀವು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಹದವಾಗಿ ತಟ್ಬೋದು. ಯಾಕಂದರೆ ನಾವು ಕುದೀತಾ ಇರೋ ನೀರಾಗಿ ಕಲಸಿರೋದ್ರಿಂದ ಈ ಥರ ಹದವಾಗಿ ತಟ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ನೀವು ಎಣ್ಣೆ ಹಾಕ್ದಿರೂ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಆಯಿಲ್ ಬೇಡ ಅಂದವರು ಅದನ್ನು ಇದು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ನೋಡಿ ಏನು ಘಮ ಘಮ ಅಂತ ಇದೆ ರೊಟ್ಟಿ, ತುಂಬಾ ಚೆನ್ನಾಗಿರುತ್ತೆ. ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ, ಸೀಸ್ಕೊಳ್ಬೇಡಿ. ಇಷ್ಟು ತೆಳ್ಳಗಂದರೆ ತೆಳ್ಳಗೆ ಬರುತ್ತೆ ಗೊತ್ತಾ ನಿಮಗೆ, ತುಂಬಾ ತೆಳ್ಳಗೆ ನೋಡಿ, ಇಷ್ಟು ತೆಳ್ಳಗೆ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಮತ್ತು ತೆಂಗಿನಕಾಯಿ ಜೊತೆ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ.